ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಗ್ಲಾಡ್ಸನ್ ಎಕ್ಸ್ಪ್ಲೇನ್ಸ್. ಈಗ ಈ ಥೈರಾಯ್ಡ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ನಮ್ಮ ಯಂಗ್ ಹುಡುಗಿಯರು ಈಗ ರೀಸೆಂಟಾಗಿ ಮದುವೆಯಾಗಿರ್ತಾರೆ, ಇವ್ರಿಗೆಲ್ಲ ಸ್ವಲ್ಪ ಪೀರಿಯಡ್ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ. ಪೀರಿಯಡ್ ಪ್ರಾಬ್ಲಮ್ಸ್ ಕಂಡು ಬಂದಾಗ ಇದರಲ್ಲೂ ಥೈರಾಯ್ಡ್ ಕುಡ್ ಬಿ ಒನ್ ಆಫ್ ದ ಕಲ್ಪಿಟ್ಸ್. ಸೊ ಅದಕ್ಕೆ ಥೈರಾಯ್ಡ್ ಟೆಸ್ಟಿಂಗು ಮಾಡಬೇಕು. ಇದರಲ್ಲಿ ಕಾಮನ್ ಆಗಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಬಟ್ ಅದೇ ಥರ ಈ ಕಾಯಿಲೆಯನ್ನು ಥೈರಾಯ್ಡನ್ನು ಇವ್ಯಾಲ್ಯೂಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈಗ ಏನು ಮಾಡಬೇಕು, ಹೇಗೆ ಗೊತ್ತಾಗೋದು ಇದು ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಹೆಣ್ಮಕ್ಳಿಗೆ ಯಾವಾಗಲೂ ನೋಟ್ ಮಾಡ್ಕೊಳ್ಳಿ. ಒಂದು, ವೆಯ್ಟ್ ಗೇನ್ ಇಲ್ಲ ವೆಯ್ಟ್ ಲಾಸ್. ಸಡನ್ನಾಗಿ ನೀವು ನೋಡ್ತೀರಾ, ಸಡನ್ನಾಗಿ ನಿಮ್ಗೆ ತುಂಬ ವೆಯ್ಟ್ ಗೇನ್ ಆಗ್ತಾ ಇದೆ, ಇಲ್ಲ ಸಡನ್ನಾಗಿ ನಿಮ್ಗೆ ಏನು ಆ ಥರ ಫುಡ್ ಏನೋ ತೊಗೊಳ್ಳೋದೆ ಸಡನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಇವು ಥೈರಾಯ್ಡ್ ಡಿಸೀಸ್ ಲಕ್ಷಣ. ಸೊ ಇದಕ್ಕೆ ಆವಾಗ ಥೈರಾಯ್ಡ್ ಚೆಕ್ ಮಾಡಬೇಕು. ಈ ಥೈರಾಯ್ಡಲ್ಲಿ ಬೇರೆ ಬೇರೆ ಕಾಯಿಲೆಗಳು. ಒಂದು, ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಕಡಿಮೆ ನಾನು ಫಸ್ಟ್ ಇದರಲ್ಲೇ ಎಪಿಸೋಡಲ್ಲಿ ಹೇಳಿದ್ದೆ. ಅದು ಮಾತ್ರ ಅಲ್ಲ, ಥೈರಾಯ್ಡ್ ಆ್ಯಂಟಿಬಾಡೀಸ್ ಇರ್ಬೋದು. ಈ ಆ್ಯಂಟಿಬಾಡೀಸಿಂದ ನಿಮಗೆ ಥೈರಾಯ್ಡೈಟಿಸ್ ಥರ ಕಾಯಿಲೆಗಳು